ಒಂದು ಸ್ತಂಭಾಕೃತಿಯ ಪಾದದ ವಿಸ್ತೀರ್ಣ 44 ಸೆಂಟಿಮೀಟರ್ ಮತ್ತು ಎತ್ತರ 10 ಸೆಂಟಿಮೀಟರ್ ಇದೆ. ಇದರ ಘನಫಲ ಅಂದ್ರೆ ಸ್ತಂಭಾಕೃತಿ ಅಂತಂದ್ರೆ ಸಿಲಿಂಡರ್. ನಾವು ಫೈಂಡ್ ಮಾಡಬೇಕಾಗಿರೋದು ವಾಲ್ಯೂಮ್ ಆಫ್ ಸಿಲಿಂಡರ್. ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನಿದೆ ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ಇದೆ. ಇಲ್ಲಿ ಪೈ ಆರ್ ಸ್ಕ್ವೇರ್ ಅಂತಂದ್ರೆ ಪಾದದ ವಿಸ್ತೀರ್ಣ. ಯಾಕಂದ್ರೆ ಪಾದ ಯಾವ ಆಕಾರದಲ್ಲಿ ಇರುತ್ತೆ ಅಂದ್ರೆ ವೃತ್ತಾಕಾರದಲ್ಲಿ ಇರುತ್ತೆ. ಹಾಗಾಗಿ ಅದರ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ಆ ವಿಸ್ತೀರ್ಣಕ್ಕೆ ಹೈಟ್ ಏನಾದರೂ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಇಲ್ಲಿ ಅವರೇ ಕೊಟ್ಟಿದ್ದಾರೆ 44 ಸೆಂಟಿಮೀಟರ್ ಸ್ಕ್ವೇರ್. ಏನಿದು ಪಾದದ ವಿಸ್ತೀರ್ಣ ಅಂತ. ಸೊ ಏರಿಯಾ ಆಫ್ ದ ಬೇಸ್ ದಟ್ ಈಸ್ ಪೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 44 ಸೆಂಟಿಮೀಟರ್ ಸ್ಕ್ವೇರ್. ಮತ್ತು ಹೈಟ್ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್ ಅಂತ. ಅಂದ್ರೆ ನಮಗೆ ಈಗ ಆಲ್ರೆಡಿ ಪೈ ಆರ್ ಸ್ಕ್ವೇರ್ ಗೊತ್ತಿದೆ ಮತ್ತು ಹೈಟ್ ಕೂಡ ಗೊತ್ತಿದೆ. ಸೊ ಡೈರೆಕ್ಟ್ ಆಗಿ ಪೈ ಆರ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಐ ವಿಲ್ ಸಬ್ಸ್ಟಿಟ್ಯೂಟ್ 44 ಇಂಟು ಇನ್ ಪ್ಲೇಸ್ ಆಫ್ ಹೈಟ್ ಐ ವಿಲ್ ಸಬ್ಸ್ಟಿಟ್ಯೂಟ್ 10. ಸೊ 44 ಇಂಟು 10 ಅಂತಂದ್ರೆ 440 ಸೆಂಟಿಮೀಟರ್ ಕ್ಯೂಬ್. ಯಾಕಂದ್ರೆ ಇದು ಘನಫಲ ಆಗಿರೋದ್ರಿಂದ ವಾಲ್ಯೂಮ್ ಆಗಿರೋದ್ರಿಂದ ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ 4 ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಒಂದು ಘನಗೋಳ ಮತ್ತು ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳು ಸಮನಾಗಿವೆ. ಒಂದು ಘನಗೋಳ ಮತ್ತು ಘನ ಅರ್ಧಗೋಳ, ಅವುಗಳ ತ್ರಿಜ್ಯಗಳ ನಡುವಿನ ಅನುಪಾತ. ಎರಡು ಗೋಳಗಳಿರೋದ್ರಿಂದ ಒಂದು ತ್ರಿಜ್ಯ R1 ಅಂತ ಅನ್ಕೊಳ್ಳೋಣ, ಇನ್ನೊಂದು ತ್ರಿಜ್ಯ R2 ಅಂತ ಅನ್ಕೊಳ್ಳೋಣ. ಓಕೆ, ಒಂದು ಘನಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ 4 ಪೈ ಆರ್ ಸ್ಕ್ವೇರ್ ಅಂದ್ರೆ R1 ಸ್ಕ್ವೇರ್ ಅಂತ ಅನ್ಕೊಳ್ಳೋಣ. 4 ಪೈ R1 ಸ್ಕ್ವೇರ್. ಓಕೆ, ಅನುಪಾತ ಅಂತ ಹೇಳಿದ್ರಿಂದ ಅನುಪಾತ ಬರ್ಕೊಂಡ್ಬಿಡ್ತೀನಿ. ಇನ್ನು ಅರ್ಧ ಘನಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಅರ್ಧ ಘನಗೋಳದ ಪಾರ್ಶ್ವ ಅಥವಾ ಪಾರ್ಶ್ವ ಅನ್ನೋದಕ್ಕಿಂತಲೂ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗಿರುತ್ತೆ ಅಂತಂದ್ರೆ 2 ಪೈ ಆರ್ ಸ್ಕ್ವೇರ್ ಆಗಿರ್ತದೆ. ಅದರಲ್ಲಿ ಮೇಲ್ಗಡೆ ಒಂದು ವೃತ್ತ ಇರುತ್ತೆ, ಅದನ್ನು ಸೇರಿಸಿದ್ರೆ 3 ಪೈ ಆರ್ ಸ್ಕ್ವೇರ್. ಬಟ್ ಇಲ್ಲಿ ರೇಡಿಯಸ್ R2 ಅಂತ ಅನ್ಕೊಂಡಿರೋದ್ರಿಂದ R2 ಸ್ಕ್ವೇರ್ ಅಂತ. ಎರಡು ಕಡೆ ಪೈ ಪೈ ಕ್ಯಾನ್ಸಲ್ ಆಯ್ತು. ನಮಗ್ ಬೇಕಾಗಿರೋದು ತ್ರಿಜ್ಯಗಳ ಅನುಪಾತ. ಓಕೆ, 4 ಸಾರಿ ವಿಸ್ತೀರ್ಣಗಳು ಸಮನಾಗಿವೆ ಅಂತ ಹೇಳಿದ್ದಾರೆ. ಸಮನಾಗಿದೆ ಅಂತಂದ್ರೆ ಇಲ್ಲಿ ರೇಷಿಯೋ ತಗೊಳ್ಬಾರ್ದು, ನಾವು ಈಕ್ವೇಟ್ ಮಾಡಬೇಕು. 4 ಪೈ R1 ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಪೈ R2 ಸ್ಕ್ವೇರ್. ಈ ರೀತಿ ಇರುತ್ತೆ. ಅಂದ್ರೆ 4R1 ಸ್ಕ್ವೇರ್ ಈಕ್ವಲ್ ಟು 3R2 ಸ್ಕ್ವೇರ್ ಆಯ್ತು. ಸಮನಾಗಿದೆ ಅಂತ ಹೇಳಿರೋದ್ರಿಂದ ಈಕ್ವಲ್. ನಮಗೆ ಅವುಗಳ ತ್ರಿಜ್ಯಗಳ ನಡುವಿನ ಅನುಪಾತ. ಮೊದಲಿಗೆ ಪೂರ್ತಿ ಘನಗೋಳದ ತ್ರಿಜ್ಯ ಬೇಕು, ಆಮೇಲೆ ಅರ್ಧ ಘನಗೋಳದ ತ್ರಿಜ್ಯ ಬೇಕು. ಸೊ R2ನೇ ಈ ಕಡೆ ತಗೊಳ್ತೀನಿ, 4ನ ಈ ಕಡೆ ತಗೊಳ್ತೀನಿ. ವಿ ಗೆಟ್ R1 ಸ್ಕ್ವೇರ್ ಡಿವೈಡೆಡ್ ಬೈ R2 ಸ್ಕ್ವೇರ್ ಈಸ್ ಈಕ್ವಲ್ ಟು 3/4. ಇನ್ನು ಈ R1 ಸ್ಕ್ವೇರ್ ಬೈ R2 ಸ್ಕ್ವೇರ್ ಅನ್ನ R1 ಬೈ R2 ಹೋಲ್ ಸ್ಕ್ವೇರ್ ಅಂತ ಅನ್ಕೊಂಡ್ರೆ ಅಂಡ್ ಇಟ್ ಈಸ್ ಈಕ್ವಲ್ ಟು 3/4. R1 ಬೈ R2 ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಇಲ್ಲಿ ನೋಡಿ ಪ್ಲಸ್ ಆರ್ ಮೈನಸ್ √3/4 ಅಂತ ಬರುತ್ತೆ. ಬಟ್ ಇಲ್ಲಿ R1 ಮತ್ತು R2 ರೇಡಿಯಸ್ ಗಳಾಗಿರೋದ್ರಿಂದ ಈ ನೆಗೆಟಿವ್ ನಾವು ತಗೊಳಂಗಿಲ್ಲ. ಸೊ ವಿ ಗೆಟ್ ಓನ್ಲಿ ಪಾಸಿಟಿವ್. ಸೊ √3/4. 3ಗೆ ಸ್ಕ್ವೇರ್ ರೂಟ್ ಇಲ್ಲ, ಅದು √3ನೇ ಆಯ್ತು. ಇನ್ನು 4ಗೆ ಸ್ಕ್ವೇರ್ ರೂಟ್ ಇದೆ 2. ಇದನ್ನ ಅನುಪಾತದ ರೂಪದಲ್ಲಿ ಬರೆದ್ರೆ √3 ಅನುಪಾತ 2. ಇದು ರೇಷಿಯೋ. √3:2. ಆಪ್ಷನ್ 1 ಕರೆಕ್ಟ್. ತ್ರಿಭುಜ ABC ಯಲ್ಲಿ ವಿಕರ್ಣ AB ಈಕ್ವಲ್ ಟು AC. ವಿಕರ್ಣ ಅನ್ನೋದಕ್ಕಿಂತ ಸೈಡ್ಸ್ ಅಂತ ಅನ್ಬೋದಾಗಿತ್ತು. AB ಈಕ್ವಲ್ ಟು AC ಅಂದ್ರೆ ಇದು ಸಮದ್ವಿಬಾಹು ತ್ರಿಭುಜ. AB ಎಷ್ಟಿದೆಯೋ ಅಷ್ಟೇ AC ಇದೆ. ಓಕೆ, ಆಂಗಲ್ A ಈಕ್ವಲ್ ಟು 48 ಡಿಗ್ರಿ, ACD ಈಕ್ವಲ್ ಟು 18 ಡಿಗ್ರಿ. ನಾವು ಫೈಂಡ್ ಮಾಡಬೇಕಾಗಿತ್ತು DCB, ಈ ಆಂಗಲ್ ಫೈಂಡ್ ಮಾಡಬೇಕು. ಓಕೆ, ಇದು ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಹೆಂಗ್ ಹೇಳ್ತೀರಿ ಸಮದ್ವಿಬಾಹು ತ್ರಿಭುಜ? ಐಸೋಸ್ಲೆಸ್ ಟ್ರಯಾಂಗಲ್ ಹೆಂಗ್ ಹೇಳ್ತೀವಿ ಅಂತಂದ್ರೆ AB ಈಸ್ ಈಕ್ವಲ್ ಟು AC. AB ಯ ಲೆಂತ್ ಮತ್ತು AC ಯ ಲೆಂತ್ ಈಕ್ವಲ್ ಆಗಿರೋದ್ರಿಂದ ಅವುಗಳ ಆಪೋಸಿಟ್ ಆಂಗಲ್ಗಳು ಕೂಡ ಈಕ್ವಲ್ ಆಗಿರ್ತವೆ. ಅವುಗಳ ಆಪೋಸಿಟ್ ಆಂಗಲ್ಸ್ ಯಾವುದು ಅಂತಂದ್ರೆ ABC. ಆಂಗಲ್ ABC ಈ ಆಂಗಲ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಆಂಗಲ್ ACBಗೆ ಈಕ್ವಲ್ ಆಗಿರುತ್ತೆ. ಆಂಗಲ್ ACB ಎಷ್ಟಿದೆ ಗೊತ್ತಿಲ್ಲ, ಬಟ್ ನಲ್ಲಿ ಒಟ್ಟಲ್ಲಿ ಈಕ್ವಲ್ ಆಗಿರುತ್ತೆ. ಎರಡನ್ನೂ ನಾನು ಏನಂತ ಅನ್ಕೊಳ್ತೀನಿ ಅಂತಂದ್ರೆ X ಅಂತ ಅನ್ಕೊಂಡ್ಬಿಡ್ತೀನಿ. ಓಕೆ, ಈಗ ಒಂದು ಟ್ರಯಾಂಗಲ್ ಇದೆ ಅಂತಂದ್ರೆ ಅದರ ಎಲ್ಲಾ ಆಂಗಲ್ಗಳ ಸಮ್ ಎಷ್ಟು ಬರಬೇಕು ಅಂತಂದ್ರೆ 180 ಡಿಗ್ರಿ ಬರಬೇಕು.
180 ಡಿಗ್ರಿ ಬರಬೇಕಲ್ಲ. ಓಕೆ, ಆಂಗಲ್ ಎ ಈಕ್ವಲ್ ಟು ಆಂಗಲ್ ಎ ಪ್ಲಸ್ ಆಂಗಲ್ ಎ ಬಿ ಸಿ ಪ್ಲಸ್ ಆಂಗಲ್ ಎ ಸಿ ಬಿ, ಮೂರು ಆಂಗಲ್ಗಳನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಅಂದ್ರೆ ಅದನ್ನ ಎ ಬಿ ಸಿ ಅಂತ ಬರ್ತಿದ್ದೀನಿ, ಆಂಗಲ್ ಸಿ ನ ಎ ಸಿ ಬಿ ಅಂತ ಬರ್ತಿದ್ದೀನಿ, ಅಂಡ್ ದಟ್ ಶುಡ್ ಬಿ ಈಕ್ವಲ್ ಟು 180 ಡಿಗ್ರಿ. ಬಟ್ ವಿ ನೋ ದಟ್ ಆಂಗಲ್ ಎ ಈಸ್ 48 ಡಿಗ್ರಿ ಅಂಡ್ ಎ ಬಿ ಸಿ ಮತ್ತು ಎ ಸಿ ಬಿ ಎರಡು ಸೇಮ್ ಇದೆ, ಅದನ್ನ ಎಕ್ಸ್ ಅಂತ ಅನ್ಕೊಂಡಿದ್ದೀನಿ ನಾನು. ದೇರ್ ಫೋರ್ ಎಕ್ಸ್ ಪ್ಲಸ್ ಎಕ್ಸ್ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ ಎಕ್ಸ್ 2x ಆಯಿತು, 180 ಡಿಗ್ರಿ. 48 ರೈಟ್ ಸೈಡ್ ಬಂದ್ರೆ ಮೈನಸ್ 48 ಡಿಗ್ರಿ. ಅಂಡ್ 2x ಈಕ್ವಲ್ ಟು 180ರಲ್ಲಿ 48 ಕಳಿಬೇಕು. ಇದನ್ನ 7 ಮಾಡ್ಕೊಂಡು 10 ಮಾಡ್ಕೊಂಡ್ರೆ 10ರಲ್ಲಿ 8 ಹೋದ್ರೆ 2, 7ರಲ್ಲಿ 4 ಹೋದ್ರೆ 3, 132 ಆಯ್ತು. ಡಿವೈಡ್ ಮಾಡಿ 2 ಒಂದ್ಲೆ 2 6 12, 2 6 12. ಸೊ ಎಕ್ಸ್ ಈಕ್ವಲ್ ಟು 66 ಡಿಗ್ರಿ. ಅಂದ್ರೆ ಕೋನ ಬಿ ಕೂಡ 66 ಇರುತ್ತೆ, ಕೋನ ಸಿ ಕೂಡ 66 ಇರುತ್ತೆ. 66ರಲ್ಲಿ ಆಲ್ರೆಡಿ 18 ಡಿಗ್ರಿ ಮೇಲ್ಗಡೆ ಇದೆ, ನಮ್ಗೆ ಕೆಳಗಡೆ ಬೇಕು. ಸೊ ಸಬ್ಟ್ರಾಕ್ಟ್ ಮಾಡ್ಬಿಡ್ರಿ. 66 ಡಿಗ್ರಿನಲ್ಲಿ 18 ಡಿಗ್ರಿನ ಕಳಿಯಿರಿ. 6ರಲ್ಲಿ 8 ಹೋಗಲ್ಲ, 5 ಮಾಡ್ಕೊಂಡು 16 ಮಾಡ್ಕೊಡ್ರಿ. 16ರಲ್ಲಿ 8 ಹೋದ್ರೆ 8, 5ರಲ್ಲಿ 1 ಹೋದ್ರೆ 4. ಸೊ 48 ಡಿಗ್ರಿ. ಡಿ ಸಿ ಬಿ ಆಂಗಲ್ ಡಿ ಸಿ ಬಿ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 48 ಡಿಗ್ರಿ ಇರುತ್ತೆ. ಆಪ್ಷನ್ 2 ಕರೆಕ್ಟ್. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿಇಎಫ್ ಮೀನ್ಸ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿಇಎಫ್. ಎ ಬಿ ಸಿ ಯ ವಿಸ್ತೀರ್ಣ 64 ಸೆಂಟಿಮೀಟರ್ ಸ್ಕ್ವೇರ್, ಡಿಇಎಫ್ ನ ವಿಸ್ತೀರ್ಣ 212 ಅಲ್ಲ, ಇದು ಆಕ್ಚುಲಿ 121, ಇದು 121 ಸೆಂಟಿಮೀಟರ್ ಸ್ಕ್ವೇರ್. ಮತ್ತು ಇ ಎಫ್ 15.4 ಸೆಂಟಿಮೀಟರ್ ಆದರೆ ಬಿ ಸಿ ಯ ಅಳತೆ ಅಂತ ಕೇಳ್ತಾರೆ. ಸಮರೂಪ ತ್ರಿಭುಜಗಳಾಗಿರೋದ್ರಿಂದ ರೆಫರೆನ್ಸ್ಗೆ, ಯಾಕಂದ್ರೆ ಅನುರೂಪ ಬಾಹುಗಳ ಅನುಪಾತಗಳು ಬೇಕಾಗುತ್ತೆ ನಮಗೆ, ಹಾಗಾಗಿ ಒಂದು ರೆಫರೆನ್ಸ್ ತಗೊಂಡ್ಬಿಡ್ತೀನಿ ನಾನಿಲ್ಲಿ. ಎರಡು ತ್ರಿಭುಜಗಳು, ಯಾವೆರಡು ತ್ರಿಭುಜಗಳು ಅಂತಂದ್ರೆ ಎ ಬಿ ಸಿ, ಇದು ಎ ಬಿ ಸಿ ಆಗಿರಲಿ, ಇದು ಡಿಇಎಫ್. ಇದೇ ಎರಡರಲ್ಲೇ ಬರಿಬೇಕು ನಾವು, ಯಾಕಂತಂದ್ರೆ ಅವುಗಳ ಅನುರೂಪ ಬಾಹುಗಳು ಒಂದೇ ಕಡೆ ಇರಬೇಕು. ಎ ಬಿಗೆ ಅನುರೂಪ ಬಾಹು ಯಾವುದು ಅಂತಂದ್ರೆ ಡಿಇ, ಕರೆಸ್ಪಾಂಡಿಂಗ್ ಸೈಡ್ ಅಂತ ಹೇಳ್ತೀವಲ್ಲ ಅದು. ಎ ಸಿಗೆ ಅನುರೂಪ ಡಿಎಫ್, ಬಿ ಸಿಗೆ ಅನುರೂಪ ಇಎಫ್. ಇಲ್ಲಿಂದ ಗೊತ್ತಾಗುತ್ತೆ ಎ ಬಿ ಡಿಇ, ಎ ಸಿ ಡಿಎಫ್, ಬಿ ಸಿ ಇಎಫ್. ಆ ಥರ ಅನುರೂಪ ಬಾಹುಗಳು ಕೊಟ್ಟು, ಅಂದ್ರೆ ಅನುರೂಪ ತ್ರಿಭುಜಗಳು ಕೊಟ್ಟು ಅವುಗಳ ವಿಸ್ತೀರ್ಣದ ಮೇಲೆ ಕ್ವಶನ್ ಇದ್ರೆ ನಮ್ಮ ತಲೆಗೆ ಒಂದು ಈ ಪ್ರಮೇಯ ಬರಬೇಕು. ಏನಂತಂದ್ರೆ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿದ್ರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅಂತ ನಾನು ಹೇಳ್ತಿರೋದು. ಇದು ಏನಂದ್ರೆ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿಇಎಫ್ ನ ವಿಸ್ತೀರ್ಣ, ಅವುಗಳ ವಿಸ್ತೀರ್ಣಗಳ ಅನುಪಾತ. ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿದ್ದಾಗ ಅವುಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿರುತ್ತದೆ. ಅಂದ್ರೆ ಎ ಬಿ ಸ್ಕ್ವೇರ್ by DE square, it will be equal to AC square by DF square, and that will be equal to BC square by EF square. ಈ ರೀತಿ ರಿಲೇಷನ್ ಇದೆ. ನಮ್ಗೆ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ ಎ ಬಿ ಸಿ ಯ ವಿಸ್ತೀರ್ಣ ಡಿಇಎಫ್ ನ ವಿಸ್ತೀರ್ಣ ಕೊಟ್ಟಿದ್ದಾರೆ 64 ಮತ್ತು 121 ಅಂತ. ಎ ಬಿ ಸಿ ಯ ವಿಸ್ತೀರ್ಣ 64 ಬೈ ಡಿಇಎಫ್ ನ ವಿಸ್ತೀರ್ಣ 121, ಅಂಡ್ ಇಟ್ ಈಸ್ ಈಕ್ವಲ್ ಟು ಯಾವ ಎರಡು ಬಾಹುಗಳು ಕೊಟ್ಟಿದ್ದಾರೆ ಅಂತಂದ್ರೆ ಇಎಫ್ ಮತ್ತು ಬಿ ಸಿ ಕೊಟ್ಟಿದ್ದಾರೆ. ಅಂದ್ರೆ ಇಎಫ್ ಕೊಟ್ಟಿದ್ದಾರೆ, ಬಿ ಸಿ ಕೇಳಿದ್ದಾರೆ. ನಾವು ತಗೊಳ್ಬೇಕಾಗಿರೋದು ಈ ರೇಷಿಯೋ, ಯಾಕಂದ್ರೆ ಇಎಫ್ ಮತ್ತು ಬಿ ಸಿ ಇದರಲ್ಲಿದೆ. ಓಕೆ, ಬಿ ಸಿ ಸ್ಕ್ವೇರ್ ಗೊತ್ತಿಲ್ಲ ನಮಗೆ, ಹಂಗೆ ಇರಲಿ, ಡಿವೈಡ್ ಬೈ ಇಎಫ್ ಸ್ಕ್ವೇರ್. ಇಎಫ್ ಎಷ್ಟಿದೆ 15.4 ಇದೆ, ಸೊ 15.4 ಸ್ಕ್ವೇರ್. ಓಕೆ, ಈಗ ರೈಟ್ ಸೈಡ್ ಬಿ ಸಿ ಸ್ಕ್ವೇರ್ ಇದೆ, ಇದನ್ನ ಸ್ಕ್ವೇರ್ ರೂಟ್ ತಗೊಂಡ್ಬಿಡೋಣ, ಅಥವಾ ಇದನ್ನ ಈ ರೀತಿ ಬರೀರಿ, ಬಿ ಸಿ ಬೈ 15.4 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ, ಈ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಂತ ಬರ್ಕೊಂಡ್ರೆ 64/121 ಆಯ್ತು. ಈಗ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಸೊ ಬಿ ಸಿ ಡಿವೈಡ್ ಬೈ 15.4 ಈಕ್ವಲ್ ಟು, ಇಲ್ಲಿ ಆಕ್ಚುಲಿ ಪ್ಲಸ್ ಆರ್ ಮೈನಸ್ ಬರುತ್ತೆ, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ಲೆಂತ್ಸ್, ಸೊ ನೆಗೆಟಿವ್ ನಾನು ಇಗ್ನೋರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ತಗೊಂಡ್ರೆ 64 ವರ್ಗಮೂಲ 8, 121 ವರ್ಗಮೂಲ 11.
ಇನ್ನು 115.4 ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಬಿ ಸಿ ಈಕ್ವಲ್ ಟು 8/11 ಇಂಟು 15.4. 11ರಿಂದ ಭಾಗಿಸಿ. 11 ಉಳಿತು, 44 ಆಯ್ತಲ್ಲ, 11 44. ಸೊ 8 ಇಂಟು 1.4 ಇಟ್ ಈಸ್ ಈಕ್ವಲ್ ಟು 8 4 32, 8 1 8 3 11. ಸೊ ಪಾಯಿಂಟ್ ಆದ್ಮೇಲೆ ಒಂದ್ ಅಂಕಿ ಇರೋದ್ರಿಂದ ಒಂದ್ ಅಂಕಿ ಆದ್ಮೇಲೆ ಪಾಯಿಂಟ್ ಕೊಟ್ರೆ 11.2 ಸೆಂಟಿಮೀಟರ್. ಬಿ ಸಿ ಯ ಲೆಂತ್ ಎಷ್ಟಿರುತ್ತೆ ಅಂದ್ರೆ 11.2 ಸೆಂಟಿಮೀಟರ್. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ಚತುರ್ಭುಜದ ಕೋನಗಳು 3:5:7:9 ಅನುಪಾತದಲ್ಲಿದ್ದರೆ ಅದರ ಅತ್ಯಂತ ಚಿಕ್ಕ ಕೋನದ ಅಳತೆ. ನಿಜವಾದ ಕೋನಗಳು ಒಂದು ವೇಳೆ 3x, 5x, 7x, 9x ಆಗಿರಲಿ. ನಿಜವಾದ ಕೋನಗಳು ಈ ರೀತಿ ಇದ್ರೆ ಅವುಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 360 ಡಿಗ್ರಿ. ಯಾಕಂದ್ರೆ ಇದು ಚತುರ್ಭುಜ. 360 ಡಿಗ್ರಿ. ಆಡ್ ಮಾಡಿ. 7 + 3 10, 19, 19 + 5 ಅಂದ್ರೆ 24. ಸೊ 24x = 360 ಡಿಗ್ರಿ. ಎರಡನ್ನು 8ರಿಂದ ಹೋಗುತ್ತೆ. 8 3 24, 8 4 32, 4 ಉಳಿತು, 8 5 40. ಅಗೇನ್ ಬೇಡ, 12ರಿಂದ ಹೋಗ್ತಿತ್ತಲ್ಲ, 12ರಿಂದನೇ ಹೊಡೆದ್ಬಿಡೋಣ ಅಷ್ಟೇ, ಹಾಕಿ ಸುಮ್ಮನೆ. 12 2 24, 12 3 36, 0. 2 1 2 15. therefore x = 15 ಅಂತ ಬಂತು. x = 15 ಆದ್ರೆ ಇದರಲ್ಲಿ ಪೂರ್ತಿ ಲೋಯೆಸ್ಟ್ ಚಿಕ್ಕ ಕೋನ ಬೇಕು. ಚಿಕ್ಕ ಕೋನ ಯಾವುದು? 3x. ಸೊ 3 ಇಂಟು x ಅಂದ್ರೆ 15. 15 3 45 ಡಿಗ್ರಿ. therefore ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಡಿ, ಇ ಮತ್ತು ಎಫ್ ಗಳು ತ್ರಿಭುಜ ಎಬಿಸಿಯ ಬಿಸಿ, ಸಿಎ ಮತ್ತು ಎಬಿಯ ಮಧ್ಯ ಬಿಂದುಗಳಾದರೆ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಇಎಫ್, ಎಡಿಇಎಫ್ ಅಲ್ಲ, ಇದು ತ್ರಿಭುಜ ಡಿಇಎಫ್ ಗಳ ವಿಸ್ತೀರ್ಣಗಳ ಅನುಪಾತ. ಡಿಇಎಫ್ ಅಂದ್ರೆ ಇಲ್ಲಿ ಇನ್ವರ್ಟೆಡ್ ಟ್ರಯಾಂಗಲ್ ಇದೆ ನೋಡ್ರಿ. ಇನ್ವರ್ಟೆಡ್ ಟ್ರಯಾಂಗಲ್ ಅದರ ವಿಸ್ತೀರ್ಣ ಮತ್ತು ಹೊರಗಡೆ ಇರತಕ್ಕಂಥ ಎಬಿಸಿಯ ವಿಸ್ತೀರ್ಣಗಳ ನಡುವಿನ ಅನುಪಾತ ಕೇಳಿದ್ದಾರೆ. ಇದನ್ನ ಎರಡು ರೀತಿ ಸಾಲ್ವ್ ಮಾಡಬಹುದು. ಒಂದು ಕಾಮನ್ ಸೆನ್ಸ್ ಏನಂದ್ರೆ, ಡಿಇಎಫ್ ನ ವಿಸ್ತೀರ್ಣ ಸಪೋಸ್ 1 ಯೂನಿಟ್ ಆಗಿತ್ತು ಅಂತಂದ್ರೆ, 1 ಸ್ಕ್ವೇರ್ ಯೂನಿಟ್ ಆಗಿತ್ತು ಅಂತಂದ್ರೆ, ಎಬಿಸಿ ನಲ್ಲಿ ಈ ರೀತಿಯ ಡಿಇಎಫ್ ತರದ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂತಂದ್ರೆ 1 2 3 4 ಟ್ರಯಾಂಗಲ್ಸ್ ಇದೆ. ದೇರ್ಫೋರ್ ಎಬಿಸಿ ಮತ್ತು ಡಿಇಎಫ್ ನ ವಿಸ್ತೀರ್ಣ ಕೇಳಿರೋದ್ರಿಂದ ಎಬಿಸಿ ವಿಸ್ತೀರ್ಣ ಎಷ್ಟಾಗುತ್ತೆ? 4 ಸ್ಕ್ವೇರ್ ಯೂನಿಟ್ಸ್ ಅನುಪಾತ ಡಿಇಎಫ್ 1 ಸ್ಕ್ವೇರ್ ಯೂನಿಟ್. ಸೊ 4:1, ಆಪ್ಷನ್ 3 ಕರೆಕ್ಟ್. ಇದು ಯಾವಾಗ ಆಗುತ್ತೆ ಅಂತಂದ್ರೆ, ಈ ಡಿಇಎಫ್ ಟ್ರಯಾಂಗಲ್ಗೆ ಈ ಬೇರೆ 3 ಟ್ರಯಾಂಗಲ್ಗಳು ಕಾಂಗ್ರಿಯೆಂಟ್ ಆಗಿದ್ದಾಗ ಇದು ಹೋಲ್ಡ್ ಆಗುತ್ತೆ. ಆಕ್ಚುಲಿ ದೇ ಆರ್ ಕಾಂಗ್ರಿಯೆಂಟ್. ಇದಿಲ್ಲಪ್ಪ ನಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಈಗ ಆಕ್ಚುಲ್ ಸೊಲ್ಯೂಷನ್ಗೆ ಹೋಗೋಣ. ಇದು ಒಂದು ಕಾಮನ್ ಸೆನ್ಸ್ ಇದೆ, ನಾನು ಸಾಲ್ವ್ ಮಾಡಿರೋದು. ಸೊ ಆಕ್ಚುಲಿ ಆನ್ಸರ್ ಎಷ್ಟು? 4:1. ಇದಿಲ್ಲ ಅಂದ್ರೆ ಈಗ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಎಫ್ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂದ್ರೆ ಎ ಎಫ್ ಎಷ್ಟಿರುತ್ತೋ ಎಫ್ ಬಿ ಅಷ್ಟೇ ಇರುತ್ತೆ. ಇ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಸಿ, ಸಿಮಿಲರ್ಲಿ ಎ ಇ = ಇ ಸಿ. ಡಿ ಈಸ್ ಮಿಡ್ ಪಾಯಿಂಟ್ ಆಫ್ ಬಿ ಸಿ, ಬಿ ಡಿ ಮತ್ತು ಡಿ ಸಿ ಎರಡು ಕೂಡ ಸೇಮ್ ಇರ್ತವೆ. ಓಕೆ, ಹಾಗಾದ್ರೆ ಎ ಬಿ ಓಕೆ, ಈ ರೀತಿ ಮಧ್ಯ ಬಿಂದುಗಳನ್ನ ಸೇರಿಸ್ತಕ್ಕಂತ ಒಂದು ರೇಖೆ, ಅದಕ್ಕೊಂದು ಪ್ರಾಪರ್ಟಿ ಇದೆ. ಏನ್ ಪ್ರಾಪರ್ಟಿ ಅಂತಂದ್ರೆ, ಈ ಎಫ್ ಇ ಅಂತ ಒಂದು ಲೈನ್ ಇದೆ, ಇದನ್ನ ತಗೊಂಡಿರ್ತೀನಿ ನಾನು. ಅಂದ್ರೆ ಒಂದು ತ್ರಿಭುಜದಲ್ಲಿ 2 ಬಾಹುಗಳ ಮಧ್ಯ ಬಿಂದುಗಳನ್ನ ಸೇರಿಸ್ತಕ್ಕಂತ ರೇಖೆ, ಇದಕ್ಕೆ 2 ಪ್ರಾಪರ್ಟೀಸ್ ಬರುತ್ತೆ. ಒಂದು ಏನ್ ಪ್ರಾಪರ್ಟಿ ಅಂತಂದ್ರೆ, ಈ ರೇಖೆ ಅಥವಾ ರೇಖಾಖಂಡ ಎಫ್ ಇ ಅನ್ನೋದು ಬಿ ಸಿ, ಇನ್ನೊಂದು 3ನೇ ಬಾಹು ಇರುತ್ತಲ್ಲ ಅದರ ಅರ್ಧದಷ್ಟು ಇರ್ತದೆ. ಎಫ್ ಇ ವಿಲ್ ಬಿ ಹಾಫ್ ಆಫ್ ಬಿ ಸಿ, ಬಿ ಸಿ ಎಷ್ಟಿರುತ್ತೋ ಅದರ ಅರ್ಧ. ಇನ್ನೊಂದು ಪ್ರಾಪರ್ಟಿ ಏನ್ ಬರುತ್ತೆ ಅಂತಂದ್ರೆ, ಎಫ್ ಇ ವಿಲ್ ಬಿ ಪ್ಯಾರಲಲ್ ಟು ಬಿ ಸಿ, ಎಫ್ ಇ ಅನ್ನೋದು ಬಿ ಸಿಗೆ ಸಮಾಂತರವಾಗಿರುತ್ತೆ. ಇದೇ ರೀತಿ ನಾವು ಇನ್ನೊಂದಕ್ಕೆ ಅಪ್ಲೈ ಮಾಡೋಣ, ಇ ಡಿ ಅಂತ. ಇ ಡಿ ಅನ್ನೋದು ಇದು ಕೂಡ ಮಧ್ಯ ಬಿಂದುವಿನಿಂದಾನೇ ಆಗಿರ್ತಕ್ಕಂಥ ರೇಖಾಖಂಡ ಆಗಿರೋದ್ರಿಂದ ಇ ಡಿ ವಿಲ್ ಬಿ ಹಾಫ್ ಆಫ್ ಎ ಬಿ. ಮಧ್ಯ ಬಿಂದು ಪ್ರಮೇಯ ಅಂತ ಇದೆಯಲ್ಲ, ಅದನ್ನ ನಾವಿಲ್ಲಿ ಅಪ್ಲೈ ಮಾಡ್ತಾ ಇರೋದು. ಹಾಫ್ ಆಫ್ ಎ ಬಿ. ಸಿಮಿಲರ್ಲಿ ಎಫ್ ಡಿ ವಿಲ್ ಬಿ ಈಕ್ವಲ್ ಟು ಹಾಫ್ ಆಫ್ ಎ ಸಿ, ಹಾಫ್ ಆಫ್ ಎ ಸಿ. ಓಕೆ,
ಈಗ ABC ಫಸ್ಟ್ ಇರಬೇಕು, DEF ನೆಕ್ಸ್ಟ್ ಇರಬೇಕಲ್ಲ. ಓಕೆ, ಒಂದು ಕೆಲಸ ಮಾಡಿ, 2 ನ ಈ ಕಡೆ ತಗೊಳ್ಳಿ, FE ನ ಈ ಕಡೆ ತಗೊಂಡ್ರೆ ಇದರಿಂದ ನಾವೇನ್ ಬರಿಬಹುದು ಅಂದ್ರೆ 2 ಈ ಕಡೆ ಬಂದ್ರೆ 2FE ಈಕ್ವಲ್ ಟು BC. ಇದರಿಂದ ನಾವು ಬರಿಬಹುದು 2ED ಈಕ್ವಲ್ ಟು AB. ಇದರಿಂದ ನಾವು ಬರಿಬಹುದು 2FD ಈಕ್ವಲ್ ಟು AC ಅಂತ. ನಾವು ಡಿವೈಡ್ ದಿಸ್ FE ದಿಸ್ ಸೈಡ್, ED ಈ ಕಡೆ, FD ಈ ಕಡೆ ಮಾಡಿದ್ರೆ 2 ಈಕ್ವಲ್ ಟು BC ಬೈ FE. ಇಲ್ಲಿ 2 ಈಕ್ವಲ್ ಟು AB ಬೈ ED. ಸಿಮಿಲರ್ಲಿ 2 ಈಕ್ವಲ್ ಟು AC ಬೈ FD. ಸೊ ಏನ್ ಅಬ್ಸರ್ವ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ BC ಬೈ FE, AB ಬೈ ED, AC ಬೈ FD ಇವುಗಳ ರೇಷಿಯೋ ಸೇಮ್ ಇದೆ ನೋಡಿ, 2 ಅಂತ ಬರ್ತಾ ಇದೆ. ರೇಷಿಯೋ ಸೇಮ್ ಆಗಿರೋದ್ರಿಂದ ನಾವು ಈ ರೀತಿ ಬರಿಬಹುದು, AB ಬೈ ED ಈಸ್ ಈಕ್ವಲ್ ಟು BC ಬೈ FE ಅಂಡ್ ದಟ್ ಈಸ್ ಈಕ್ವಲ್ ಟು AC ಬೈ FD. ಸೊ ಇದರ ಅರ್ಥ ಏನು ಅಂತಂದ್ರೆ ಅನುರೂಪ ಬಾಹುಗಳು 2 ತ್ರಿಭುಜಗಳಿದೆ. ಒಂದು ತ್ರಿಭುಜ ABC, ಒಂದು ತ್ರಿಭುಜ ABC, ಇನ್ನೊಂದು ತ್ರಿಭುಜ DEF ಅಂತ ಇದೆ. ಇದು DEF ಅಂತ. ಅದರಲ್ಲಿ AB ಬೈ ED, BC ಬೈ FE ಅಂಡ್ AC ಬೈ FD ಈ ರೀತಿ ಇದೆ ಅಂತಂದ್ರೆ ಅರ್ಥ ದೋಸ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಈ 2 ಟ್ರಯಾಂಗಲ್ಗಳು ಸಮರೂಪ ತ್ರಿಭುಜಗಳು. ಸಮರೂಪ ತ್ರಿಭುಜಗಳಾಗಿದ್ರೆ ಅವುಗಳ ವಿಸ್ತೀರ್ಣಗಳು ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿರುತ್ತವೆ. ದೇರ್ಫೋರ್ ABCಯ ವಿಸ್ತೀರ್ಣ, ತ್ರಿಭುಜ ABCಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEF ನ ವಿಸ್ತೀರ್ಣ ಈಕ್ವಲ್ ಟು, ಇದು ನೋಡಿ ABC ಮತ್ತು DEF ವಿಸ್ತೀರ್ಣಗಳ ಅನುಪಾತ ಬೇಕು. ಸೊ ವಿಸ್ತೀರ್ಣ ಈಕ್ವಲ್ ಟು AB ಬೈ ED ಹೋಲ್ ಸ್ಕ್ವೇರ್ ಅಥವಾ AB ಸ್ಕ್ವೇರ್ ಬೈ ED ಸ್ಕ್ವೇರ್. ಅದನ್ನ ನಾನು ಹೋಲ್ ಸ್ಕ್ವೇರ್ ಅಂತ ಬರ್ಬಿಡ್ತೀನಿ. ಇಲ್ಲಿ ನಮಗೆ AB ಅಂದ್ರೆ ಗೊತ್ತು, ಇಲ್ಲಿ ನೋಡಿ AB ಈಸ್ ನಥಿಂಗ್ ಬಟ್ 2 ಟೈಮ್ಸ್ ಆಫ್ ED. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು 2 ಟೈಮ್ಸ್ ಆಫ್ ED. ಕೆಳಗಡೆ ED ಆಸ್ ಇಟ್ ಈಸ್ ಇರಲಿ, ಹೋಲ್ ಸ್ಕ್ವೇರ್. ED ಕ್ಯಾನ್ಸಲ್ ಆದ್ರೆ 2 ಬೈ 1 ಉಳಿತು. 2 ನ ಸ್ಕ್ವೇರ್ ಮಾಡಿದ್ರೆ 4 ಡಿವೈಡ್ ಬೈ 1 ನ ಸ್ಕ್ವೇರ್ ಮಾಡಿದ್ರೆ 1. ಸೊ 4 ಬೈ 1 ಇದನ್ನ ರೇಷಿಯೋ ಫಾರ್ಮಲ್ ಬರೆದ್ರೆ 4:1. ಸೊ ಆಪ್ಷನ್ 3 ಕರೆಕ್ಟ್. ನೀವು ಪ್ರಾಪರ್ ಆಗಿ ಆದ್ರೂ ಸಾಲ್ವ್ ಮಾಡಿ ಅಥವಾ ಒಂದು ಕಾಮನ್ ಸೆನ್ಸ್ ಆದ್ರೂ ಯೂಸ್ ಸಾಲ್ವ್ ಮಾಡಿ. ನಿಮ್ಮ ಲಾಜಿಕ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಆನ್ಸರ್ ಕರೆಕ್ಟ್ ಆಗೇ ಬರುತ್ತೆ.